ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಮುಂಬರುವ 2026ರ ಯುಗಾದಿ ಹಬ್ಬದ ಬಗ್ಗೆ ಪ್ರತಿಯೊಂದು ಪ್ರಾಯೋಗಿಕ ಮಾಹಿತಿಯನ್ನು ತಿಳಿಯೋಣ. ಜನರು ಈ ಬಾರಿ ದಿನಾಂಕದ ಬಗ್ಗೆ ಬಹಳಷ್ಟು ಗೊಂದಲದಲ್ಲಿದ್ದಾರೆ. ಹಬ್ಬದ ದಿನಾಂಕ ಯಾವುದು, ಪೂಜೆಗೆ ಸರಿಯಾದ ಸಮಯ ಯಾವುದು ಮತ್ತು ಈ ಬಾರಿ ನಾವು ಆಚರಿಸುತ್ತಿರುವ ಸಂವತ್ಸರದ ವಿಶೇಷತೆ ಏನು ಎಂಬ ವಿವರಗಳನ್ನು ಈಗ ನೋಡೋಣ. ಈ ವರ್ಷ ನಾವು ಪರಭಾವ ನಾಮ ಸಂವತ್ಸರಕ್ಕೆ ಕಾಲಿಡುತ್ತಿದ್ದೇವೆ. ಇದು 60 ಸಂವತ್ಸರಗಳ ಚಕ್ರದಲ್ಲಿ ಒಂದು ಪ್ರಮುಖ ವರ್ಷ. ಯುಗಾದಿ ಎಂದರೆ ಕೇವಲ ಹಬ್ಬವಲ್ಲ, ಇದು ನಮ್ಮ ಹೊಸ ವರ್ಷದ ಆರಂಭ. ಕರ್ನಾಟಕದಲ್ಲಿ ನಾವು ಚಂದ್ರಮಾನ ಯುಗಾದಿಯನ್ನು ಆಚರಿಸುತ್ತೇವೆ. ಈ ವರ್ಷದ ರಾಜಗುರು ಗ್ರಹ ಆಗಿರುವುದರಿಂದ ಇಡೀ ವರ್ಷ ಜ್ಞಾನ ಮತ್ತು ಧಾರ್ಮಿಕ ಕಾರ್ಯಗಳಿಗೆ ಅತ್ಯಂತ ಶ್ರೇಷ್ಠವಾಗಿರಲಿದೆ. ಈಗ ನಿಮ್ಮೆಲ್ಲರ ದೊಡ್ಡ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಯುಗಾದಿ ಯಾವತ್ತು? 2026ರಲ್ಲಿ ಮಾರ್ಚ್ 18ರ ಬುಧವಾರ ನಮಗೆ ಅಮಾವಾಸ್ಯೆ ತಿಥಿ ಇರುತ್ತದೆ. ಅಮಾವಾಸ್ಯೆ ಮುಕ್ತಾಯವಾಗುವುದು ಮಾರ್ಚ್ 19ರ ಗುರುವಾರ ಮುಂಜಾನೆ. ಪಂಚಾಂಗದ ಪ್ರಕಾರ ಮಾರ್ಚ್ 19ರ ಗುರುವಾರ ಬೆಳಗ್ಗೆ ಸುಮಾರು 6:52 ಅಥವಾ 6:54 ಪಾಡ್ಯಮಿ ತಿಥಿ ಆರಂಭವಾಗುತ್ತದೆ. ಶಾಸ್ತ್ರಗಳ ಪ್ರಕಾರ ಸೂರ್ಯೋದಯದ ಸಮಯದಲ್ಲಿ ಯಾವ ತಿಥಿ ಇರುತ್ತದೋ ಆ ದಿನವನ್ನೇ ಹಬ್ಬಕ್ಕೆ ಆರಿಸಿಕೊಳ್ಳಬೇಕು. ಮಾರ್ಚ್ 19ರ ಗುರುವಾರ ಸೂರ್ಯೋದಯದ ನಂತರವೇ ಪಾಡ್ಯಮಿ ತಿಥಿ ಇರುವುದರಿಂದ ನೀವು ಮಾರ್ಚ್ 19 ಗುರುವಾರವೇ ಯುಗಾದಿ ಹಬ್ಬದ ಆಚರಣೆಯನ್ನು ಮಾಡಬೇಕು. ಮಾರ್ಚ್ 18ರ ಬುಧವಾರ ಅಮಾವಾಸ್ಯೆ ಇರುವುದರಿಂದ ಅಂದು ಕೇವಲ ಅಮಾವಾಸ್ಯೆಯ ಪೂಜೆಗಳನ್ನು ಅಥವಾ ಕುಲದೇವರ ಆರಾಧನೆಯನ್ನು ಮಾತ್ರ ಮಾಡಬಹುದು. ಯುಗಾದಿ ದಿನದ ಆಚರಣೆ ಮುಂಜಾನೆಯಿಂದಲೇ ಆರಂಭವಾಗುತ್ತದೆ. ಹಬ್ಬದ ದಿನ ಸೂರ್ಯೋದಯಕ್ಕೂ ಮುನ್ನವೇ ಮನೆ ಮಂದಿಯೆಲ್ಲ ಎದ್ದು ಸಿದ್ಧರಾಗಬೇಕು. ಮೊದಲನೆಯದಾಗಿ ಮನೆಯನ್ನು ಸ್ವಚ್ಛಗೊಳಿಸಿ ಬಾಗಿಲಿಗೆ ಮಾವಿನ ಎಲೆಗಳ ತೋರಣ ಕಟ್ಟುವುದು ಅತ್ಯಂತ ಮುಖ್ಯ. ಮಾವಿನ ಎಲೆಗಳು ಶುಭ ಮತ್ತು ಸಮೃದ್ಧಿಯ ಸಂಕೇತ. ಮನೆಯ ಮುಂದೆ ಸುಂದರವಾದ ರಂಗೋಲಿಯನ್ನು ಹಾಕಿ, ಇದು ಮಹಾಲಕ್ಷ್ಮಿಯು ಮನೆಗೆ ಬರಮಾಡಿಕೊಳ್ಳುವ ವಿಧಾನ. ಬಾಗಿಲಿಗೆ ಬೇವು ಮತ್ತು ಮಾವಿನ ಎಲೆಗಳನ್ನು ಸೇರಿಸಿ ಕಟ್ಟುವುದರಿಂದ ನಕಾರಾತ್ಮಕ ಶಕ್ತಿಗಳು ಮನೆಯೊಳಗೆ ಬರುವುದಿಲ್ಲ ಎಂಬ ಬಲವಾದ ನಂಬಿಕೆ ನಮ್ಮಲ್ಲಿದೆ. ಯುಗಾದಿಯ ಅತಿ ಮುಖ್ಯ ಭಾಗ ಎಂದರೆ ಅದು ಅಭ್ಯಂಗ ಸ್ನಾನ. ಇದನ್ನು ಸರಿಯಾದ ಕ್ರಮದಲ್ಲಿ ಮಾಡೋದು ಅವಶ್ಯಕ. ಮೊದಲಿಗೆ ಎಣ್ಣೆ ಶಾಸ್ತ್ರ ನಡೆಯಬೇಕು. ಸ್ನಾನಕ್ಕೂ ಮುನ್ನ ಮನೆಯ ಹಿರಿಯ ಮುತ್ತೈದೆಯರು ಅಥವಾ ಹಿರಿಯರಿಂದ ಎಣ್ಣೆಯನ್ನು ಹಚ್ಚಿಸಿಕೊಳ್ಳಬೇಕು. ಎಳ್ಳೆಣ್ಣೆಯನ್ನು ಬಳಸುವುದು ಈ ದಿನ ಬಹಳ ಶ್ರೇಷ್ಠ. ಎಣ್ಣೆ ಹಚ್ಚುವಾಗ ಒಂದು ಪವಿತ್ರ ಮಂತ್ರವನ್ನು ಹೇಳುವುದು ಸಂಪ್ರದಾಯ. ಅಶ್ವತ್ಥಾಮ ಬಲಿರ್ವ್ಯಾಸೋ ಹನುಮಾಶ್ಚ ವಿಭೀಷಣಃ ಕೃಪಾ ಪರಶುರಾಮಶ್ಚ ಸಪ್ಯೈತೆ ಚಿರಂಜೀವಿನಃ. ಈ ರೀತಿ ಸಪ್ತ ಚಿರಂಜೀವಿಗಳನ್ನು ನೆನೆಯುತ್ತಾ ಎಣ್ಣೆ ಸ್ನಾನ ಮಾಡುವುದರಿಂದ ಆಯಸ್ಸು ಮತ್ತು ಆರೋಗ್ಯ ವೃದ್ಧಿಯಾಗುತ್ತದೆ. ಎಣ್ಣೆ ಹಚ್ಚಿದ ನಂತರ ಸೀಗೆ ಪುಡಿ ಅಥವಾ ನೈಸರ್ಗಿಕ ಪುಡಿಗಳನ್ನು ಬಳಸಿ ಸ್ನಾನ ಮಾಡಬೇಕು. ಬಿಸಿ ನೀರಿನಲ್ಲಿ ಸ್ನಾನ ಮಾಡುವುದು ದೇಹವನ್ನು ತಂಪು ಮಾಡುತ್ತದೆ ಮತ್ತು ಇಡೀ ವರ್ಷಕ್ಕೆ ಹೊಸ ಚೈತನ್ಯವನ್ನು ನೀಡುತ್ತದೆ. ಸ್ನಾನದ ನಂತರ ಹೊಸ ಬಟ್ಟೆಯನ್ನು ಧರಿಸಿ ದೇವರ ಪೂಜೆ ಮಾಡಬೇಕು. ಪೂಜಾ ಕೋಣೆಯನ್ನು ಹೂಗಳಿಂದ ಅಲಂಕರಿಸಿ ಕುಲದೇವರಿಗೆ ವಿಶೇಷವಾಗಿ ಪೂಜೆ ಸಲ್ಲಿಸಿ. ಈ ದಿನ ಪಂಚಾಂಗ ಪೂಜೆ ಕೂಡ ಬಹಳ ವಿಶೇಷ. ಪಂಚಾಂಗವನ್ನು ದೇವರ ಮುಂದೆ ಇಟ್ಟು ಪೂಜೆ ಮಾಡುವುದರಿಂದ ವರ್ಷವಿಡೀ ಒಳ್ಳೆಯದಾಗುತ್ತದೆ ಎಂದು ಹೇಳಲಾಗುತ್ತದೆ. ನೈವೇದ್ಯಕ್ಕೆ ಹೋಳಿಗೆ, ಶಾವಿಗೆ ಪಾಯಸ ಮತ್ತು ಚಿತ್ರಾನ್ನದಂತಹ ಭಕ್ಷ್ಯಗಳನ್ನು ತಯಾರಿಸಿ ದೇವರಿಗೆ ಅರ್ಪಿಸಿ. ಯುಗಾದಿಯ ಅವಿಭಾಜ್ಯ ಅಂಗ ಬೇವು ಬೆಲ್ಲ. ಇದನ್ನು ಕೇವಲ ತಿನ್ನುವುದಲ್ಲ, ಇದರ ಹಿಂದೊಂದು ಸಂಕಲ್ಪವಿದೆ. ಈ ಪ್ರಸಾದವನ್ನು ಸೇವಿಸುವಾಗ ಶತಾಯುರ್ವರ್ಧದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂದಳ ಭಕ್ಷಣಂ ಎಂಬ ಮಂತ್ರವನ್ನು ಹೇಳಬೇಕು. ಇದರ ಅರ್ಥ, 100 ವರ್ಷಗಳ ಕಾಲ ವಜ್ರದಂತಹ ಗಟ್ಟಿಯಾದ ಶರೀರ ನಮಗೆ ಸಿಗಲಿ ಮತ್ತು ಜೀವನದ ಎಲ್ಲ ಕಹಿ ಸಿಹಿಗಳನ್ನು ಸಮನಾಗಿ ಸ್ವೀಕರಿಸುವ ಶಕ್ತಿ ನಮಗೆ ದೊರೆಯಲಿ ಎಂದು. ಬೇವಿನ ಸಿಹಿ ಜೀವನದ ಕಷ್ಟಗಳನ್ನು ಪ್ರತಿನಿಧಿಸಿದರೆ ಬೆಲ್ಲದ ಸಿಹಿ ಸುಖವನ್ನು ಪ್ರತಿನಿಧಿಸುತ್ತದೆ. ಇವೆರಡನ್ನೂ ಈ ದಿನ ಪ್ರಸಾದವಾಗಿ ಸ್ವೀಕರಿಸುವುದು ಕಡ್ಡಾಯ. ಪೂಜೆಯ ನಂತರ ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಪಂಚಾಂಗ ಶ್ರವಣ ಮಾಡಬೇಕು. ಈ ವರ್ಷದ ಫಲಗಳು ಅಂದರೆ ರಾಜ, ಮಂತ್ರಿ, ಮಳೆ, ಬೆಳೆ ಮತ್ತು ನಿಮ್ಮ ರಾಶಿಯ ಅವ್ಯಯಗಳ ಬಗ್ಗೆ ತಿಳಿಯಬೇಕು. ಇದು ಮುಂಬರುವ ವರ್ಷದ ಯೋಜನೆಗಳನ್ನು ರೂಪಿಸಲು ಸಹಾಯ ಮಾಡುತ್ತದೆ. ಅಲ್ಲದೆ ಯುಗಾದಿಯ ನಂತರ ಬರುವ ಚಂದ್ರ ದರ್ಶನವೂ ಬಹಳ ಮುಖ್ಯ.
2026 ಮಾರ್ಚ್ 20ರಂದು ಶುಕ್ರವಾರ ಸಂಜೆ ಚಂದ್ರ ದರ್ಶನಕ್ಕೆ ಅತ್ಯಂತ ಶುಭ ಸಮಯ. ಅಂದು ಸಂಜೆ ಆಕಾಶದಲ್ಲಿ ಚಂದ್ರನನ್ನು ನೋಡುವುದರಿಂದ ಮನಸ್ಸಿಗೆ ಶಾಂತಿ ಮತ್ತು ಜೀವನದಲ್ಲಿ ಅಭಿವೃದ್ಧಿ ಸಿಗುತ್ತದೆ. ಗೆಳೆಯರಿ, ಯುಗಾದಿ ಹಬ್ಬದ ಈ ಆಚರಣೆಗಳು ನಮ್ಮ ಸಂಸ್ಕೃತಿಯ ಜೀವಾಳ. ಮಾರ್ಚ್ 19ರ ಈ ಪವಿತ್ರ ದಿನವನ್ನು ಭಕ್ತಿ ಮತ್ತು ಶ್ರದ್ಧೆಯಿಂದ ಆಚರಿಸಿ. ಈ ವಿಡಿಯೋದಲ್ಲಿ ನಾವು ನೀಡಿದ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇವೆ. ಈ ಮಾಹಿತಿ ಇತರರಿಗೂ ತಲುಪಲು ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ನಿಮ್ಮೆಲ್ಲರಿಗೂ ಪರಾಭವನಾಮ ಸಂವತ್ಸರದ